ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ತಾವುಗಳು ಕಲಿತ ಶಾಲೆಯನ್ನು ಮರೆಯದೆ ಇಂದು ನಮ್ಮ ಶಾಲೆಗೆ ಆಗಮಿಸಿ ಕಿರಿಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತಿರುವ ಹಳೆಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ರೋಟರಿ ಟ್ರಸ್ಟ್ನ ಅಧ್ಯಕ್ಷ ಸ್ವಾಮಿ ಹೇಳಿದರು. ಶನಿವಾರ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ರೋಟರಿ ಎನ್.ಕೆ. ಗಣಪಯ್ಯ ಕಿವುಡು ಮತ್ತು ಮೂಕ ಮಕ್ಕಳ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಮ್ಮ ಶಾಲೆಯಲ್ಲಿ ಓದಿದ ಹಿರಿಯ ವಿದ್ಯಾರ್ಥಿಗಳು ಕಳೆದ 9 ವರ್ಷಗಳಿಂದ ರಾಜ್ಯದ ಮತ್ತು ಹೊರ ರಾಜ್ಯಗಳಲ್ಲಿ ಉದ್ಯೋಗವನ್ನು ಪಡೆದು ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡುತ್ತಿರುವ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಪ್ರತಿ ವರ್ಷ ಆಗಮಿಸಿ ಕಿರಿಯ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗಿದ್ದು, ಕುಟುಂಬವನ್ನು ನಿರ್ವಹಣೆ ಮಾಡುತ್ತಿರುವ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಪ್ರತಿ ವರ್ಷ ಆಗಮಿಸಿ ಕಿರಿಯ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗಿದ್ದು, ನಮ್ಮ ಶಾಲೆಗೆ ನೀವು ಯಾವ ಉಡುಗೊರೆಯನ್ನು ನೀಡದೆ ಪ್ರತಿ ವರ್ಷ ನಮ್ಮ ಮಕ್ಕಳಿಗೆ ತಮ್ಮ ಅನುಭವದ ಮಾತುಗಳನ್ನಾಡುವ ಮೂಲಕ ಅವರಿಗೆ ಸ್ಫೂರ್ತಿ ತುಂಬುವ ಕೆಲಸವನ್ನು ಮಾಡಿ ಎಂದು ಹೇಳಿದರು. ರೋಟರಿ ಟ್ರಸ್ಟ್ನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ, ನಮ್ಮ ಶಾಲೆಯ ಸೇವೆಯ ಬಗ್ಗೆ ಬೇರೆಯವರಿಂದ ತಿಳಿದು ಕಳೆದ 11 ವರ್ಷಗಳಿಂದ ತಾವು ದುಡಿದ ಸಂಪಾದನೆಯಲ್ಲಿ 10% ನಮ್ಮ ಶಾಲೆಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರತಿ ತಿಂಗಳು 12,000 ನೀಡುತ್ತಿರುವ ಪ್ರವೀಣ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಶಾಲೆಯ ಆಡಳಿತ ಮಂಡಳಿಯ ಒತ್ತಾಸೆಯಂತೆ ಇಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ತುಮಕೂರು ಜಿಲ್ಲೆಯ ಬೆಂಗಳೂರು ಖಾಸಗಿ ಕಂಪನಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ದಾನಿಗಳಾದ ಪ್ರವೀಣ್ ಕುಮಾರ್ ಅವರು ಮಾತನಾಡಿ, ನಾನು ಕಾಲೇಜು ವಿದ್ಯಾರ್ಥಿಯಾದ ಸಂದರ್ಭದಲ್ಲಿ ನನಗೆ ಪರಿಚಯವೇ ಇಲ್ಲದ ವ್ಯಕ್ತಿಯೊಬ್ಬರು ನನಗೆ ಉಳಿಯಲು ಜಾಗ ಕೊಟ್ಟು ನನ್ನ ಯೋಗಕ್ಷೇಮವನ್ನು ನೋಡಿಕೊಂಡರು. ಅವರು ನೀನು ಓದಿ ಒಳ್ಳೆಯ ಕೆಲಸಕ್ಕೆ ಸೇರಿಕೊಂಡು ಉತ್ತಮ ರೀತಿಯಲ್ಲಿ ಸಂಪಾದನೆ ಮಾಡಿ ಆ ಸಂಪಾದನೆ ಮಾಡಿದ ಹಣದಲ್ಲಿ ಸಮಾಜಕ್ಕೆ ಇಂತಹ ಮಕ್ಕಳ ಯೋಗಕ್ಷೇಮಕ್ಕೆ ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡುವಂತೆ ಸಲಹೆ ನೀಡಿದರು. ಅದೇ ರೀತಿ ನಾನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಮಾತುಗಳು ನನಗೆ ಪ್ರೇರಣೆಯಾಗಿದ್ದು, ಯಾವುದೇ ಜಾತಿ ಧರ್ಮ ನೋಡದೆ ನಿಸ್ವಾರ್ಥವಾಗಿ ಸೇವೆ ಮಾಡುತ್ತಿರುವ ರೋಟರಿ ಸಂಸ್ಥೆಯ ಇಂತಹ ಶಾಲೆಗೆ ನಾನು ಕಳೆದ 11 ವರ್ಷಗಳಿಂದ ನಾನು ದುಡಿದು ಸಂಪಾದಿಸಿದ 10% ಭಾಗವನ್ನು ಇಂದು ನನ್ನದಲ್ಲ ಎಂದು ಸೇವೆ ಮಾಡುತ್ತಾ ಬರುತ್ತಿದ್ದು, ದೇವರು ಮತ್ತಷ್ಟು ನನಗೆ ಅನುಕೂಲ ಕಲ್ಪಿಸಿದಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಶಾಲೆಗೆ ಸಹಕಾರ ನೀಡುತ್ತೇನೆ ಎಂದರು. ಶಾಲೆಯನ್ನು ನೋಡದೆ ಇದು ಏನು ನಡೀತಾ ಇದೆ, ನಾನು ಕೊಟ್ಟರೆ ಹಣ ಉಪಯೋಗ ಆಗುತ್ತೆ ಅಂತ ಗೊತ್ತಿಲ್ಲದೆ ದಾನವನ್ನು ಮಾಡ್ಕೊಂಡು ಬಂದಿದ್ರು. ಇವತ್ತು ಅವರಿಗೆ ಅರಿವಾಗಿದೆ ನಮ್ಮ ಶಾಲೆ ನಾವು ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದೀವಿ, ನಾವು ದಾನ ಕೊಟ್ಟಂತ ಹಣ ಹೇಗೆ ಉಪಯೋಗ ಆಗಿದೆ, ಸದುಪಯೋಗ ಹೇಗೆ ಮಾಡ್ಕೊಂಡಿದ್ದಾರೆ ನೋಡಿ ಸಂಸ್ಥೆಯವರು ಅಂತೇಳಿ ಅವರಿಗೆ ಅರಿವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟು ಮಾತಾಡಲು ಅವಕಾಶ ಕೊಟ್ಟ ಧನ್ಯವಾದ. ಸದ್ವಿನಿಯೋಗ ಆಗಿದೆ ಅನಿಸ್ಬೋದು ನಿಮಗೆ. ಇವತ್ತಿನ ಈ ಮಕ್ಕಳನ್ನ ನೋಡಿದರೆ ಇವರು ಸಮಾಜದಲ್ಲಿ ಎಲ್ಲ ರೀತಿಯಲ್ಲೂ ಸಬಲರಾಗಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಎಲ್ಲ ದಾನಿಗಳು ಕಾರಣಕರ್ತರಾಗಿದ್ದಾರೆ. ಅದೇ ರೀತಿ ರೋಟರಿ ಸಂಸ್ಥೆ ಕೂಡ ನಿರಂತರವಾಗಿ ಸೇವೆ ಮಾಡ್ತಾ ಬರ್ತಾ ಇದೆ. ಇದು ನಿರಂತರವಾಗಿ ಮುಂದೆ ಕೂಡ ಸಾಗಲಿ. ಅದಕ್ಕೆ ನಮ್ಮ ಎಲ್ಲ ಶಾಲಾ ಸಿಬ್ಬಂದಿಗಳು ಸಹಕಾರ ನೀಡ್ತಾ ಇದ್ದಾರೆ. ಮುಂದೆನೂ ಕೂಡ ನೀಡಲಿ ಅಂತ ಹೇಳ್ತಾ ಎಲ್ರಿಗೂ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಸೊ ನನ್ನ ಏನು ದುಡಿಮೆ ಇದೆ, ದುಡಿಮೆಯಲ್ಲಿ 10% ಭಾಗ ನಾನು ದಾನ ಮಾಡ್ತಾ ಬಂದಿದ್ದೇನೆ. ಸೊ ಮುಂದೆನೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಥ್ಯಾಂಕ್ ಯು. ಈ ಮಾಡ್ತಿರೋದ್ರಿಂದ ತಮಗೆ ಹೇಗೆ ಅನಿಸುತ್ತೆ ಸರ್? ಖುಷಿ ಅನಿಸುತ್ತೆ? ಅರ್ಥ ಆಗಿಲ್ಲ. ಅಲ್ಲ, ಅದು ಮಾಡ್ತಾ ಇದ್ದೀರಲ್ಲ, ನಿಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನ ತಂದಿದೆ? ಅದು ನಮ್ಮ ಮನಸ್ಸಿಗೆ ತಗೊಳ್ಳೋದೇ ಅಲ್ಲ, ಅದು ಭಗವಂತ ಅವ್ರ ಪಾಲಲ್ಲಿ ಅವ್ರು ಕೊಡ್ತಿದ್ದಾರೆ ಅಷ್ಟೇ. ನಾನೇನೋ ಕೊಡ್ತೀನಿ ಅಂತ ಯಾವತ್ತೂ ಅನ್ಕೊಂಡು ಕೊಟ್ಟಿಲ್ಲ. ಅವ್ರ ಪಾಲೇನಿದೆ ಅವ್ರ ಪಾಲು ಅವ್ರಿಗೆ ಹೋಗ್ತಾ ಇದೆ ಅಷ್ಟೇ. ನಂದು ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ, ಅನ್ಕೊಳ್ಳೋದಿಲ್ಲ. ಅದು ಅವ್ರದೇ ಪಾಲದು ಅವ್ರಿಗೆ ಹೋಗ್ತಾ ಇದೆ. ನಮಗೆ ಈ ವಿದ್ಯಾರ್ಥಿಗಳ ಇದಕ್ಕೆ ಸಹಾಯ ಮಾಡ್ತಾ ಬಂದಿದ್ದಾರೆ. ನಿಮಗೆ ತುಂಬ ಧನ್ಯವಾದ ಅರ್ಪಿಸಿದ್ದೆ. ಇದೇ ರೀತಿ ದಾನಿಗಳು ಮಾಡಿದಂಥ ಸೇವೆನ ನೀವು ಕೂಡ ಸದುಪಯೋಗ ಮಾಡಿಸ್ಕೊಳ್ಳಿ. ಅವರು ನೀಡಿದಂಥ ಹಣ ಇರ್ಬೋದು, ವಸ್ತುಗಳ ರೂಪದಲ್ಲಿ ಏನೇ ದಾನ ಮಾಡಿದ್ರು ಕೂಡ ಅದು ಕರೆಕ್ಟಾಗಿ ಸದ್ವಿನಿಯೋಗ ಆಗಬೇಕು. ಅದನ್ನು ಮಿಸ್ಯೂಸ್ ಆಗಬಾರ್ದು. ನೀವು ಕೂಡ ಅವ್ರು ಕೊಟ್ಟಿದ್ದನ್ನ ಯೂಸ್ ಮಾಡಿಕೊಂಡು ಉತ್ತಮವಾಗಿ ಓದಿ ಒಳ್ಳೆ ಜೀವನ ರೂಪಿಸ್ಕೋಬೇಕು ಅಂತ ಹೇಳ್ತಾನೆ ಮಾತು. ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯ ಕಾರ್ಯದರ್ಶಿ ಅರುಣ್ ರಕ್ಷಿದಿ, ರೋಟರಿ ಕ್ಲಬ್ ಅಧ್ಯಕ್ಷ ಚಂದ್ರಶೇಖರ್, ಕಾರ್ಯದರ್ಶಿ ವಿಜಿತ್, ರೋಟರಿ ಸಂಸ್ಥೆಯ ಸುರೇಶ್, ವಾಸುದೇವ ಶರ್ಮಾ, ಶಾಲೆಯ ಪ್ರಾಂಶುಪಾಲ ಲೋಕೇಶ್, ಮುಖ್ಯೋಪಾಧ್ಯಾಯ ಈಶ್ವರಪ್ಪ ಅಕಾರಿ, ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಪ್ರದೀಪ್, ಕಾರ್ಯದರ್ಶಿ ಮಧುಕುಮಾರ್, ಹಳೆಯ ವಿದ್ಯಾರ್ಥಿಗಳಾದ ಸುರೇಶ್, ನವೀನ್, ಅನಿಲ್ ಕುಮಾರ್, ಮಲ್ಲಿಕಾರ್ಜುನ್ ಆಚಾರಿ ಇತರರು ಇದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.